ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾಜಿ ಸಚಿವ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಂಥವರು ಮತ್ತು ಸಚಿವ ಈಶ್ವರ ಖಂಡ್ರೆ ಅವರ ತಂದೆ ಕೂಡ ಹೌದು. ನಿನ್ನೆ ರಾತ್ರಿ ವಯೋಸಹಜವಾದಂತಹ ಕಾಯಿಲೆಯಿಂದ ಅವರು ಮೃತಪಟ್ಟಿದ್ದಾರೆ. ಭಾಲ್ಕಿಯ ಗಾಂಧಿ ಗಂಜಿನಲ್ಲಿ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಠಾಧೀಶರು, ರಾಜಕೀಯ ಗಣ್ಯರು ಅಂತಿಮ ದರ್ಶನವನ್ನು ಈಗಾಗಲೇ ಪಡೆದಿದ್ದಾರೆ. ಸಂಜೆ 5 ಗಂಟೆಗೆ ಭಾಲ್ಕಿಯಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಅವರ ಪತ್ನಿ ಲಕ್ಷ್ಮೀಬಾಯಿ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಈಗ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಸೇರಿದಂತೆ ಬಹುತೇಕ ಕಾಂಗ್ರೆಸ್ನ ಗಣ್ಯರೆಲ್ಲರೂ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಹಲವಾರು ಮಠಾಧೀಶರು ಈಗಾಗಲೇ ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಜನ ಬರುವಂತಹ ಸಾಧ್ಯತೆ. ಸಾಯಂಕಾಲ 5 ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತಕ್ಕಂಥದ್ದು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವರು, 4 ಬಾರಿ MLA, 2 ಬಾರಿ MLC, ಹಲವಾರು ಹುದ್ದೆಗಳನ್ನು ನಿಭಾಯಿಸಿದಂಥವರು, ಶಿಕ್ಷಣ ತಜ್ಞರು, ಎಜುಕೇಷನಿಸ್ಟ್ ಅವರು ಆ್ಯಕ್ಚುಲಿ. ಸೊ ಇದೆಲ್ಲ ಅವರ ಸುದೀರ್ಘ ರಾಜಕೀಯ ಅನುಭವದಿಂದ ಬಂದಿರತಕ್ಕಂಥದ್ದು. ಶತಾಯುಷಿ 103 ವರ್ಷ ವಯೋಸಹಜವಾದಂತಹ ಕಾಯಿಲೆಯಿಂದ ಅವರು ಮೃತಪಟ್ಟಿದ್ದಾರೆ. ಹಾಸ್ಪಿಟಲೈಸ್ ಆಗಿದ್ದರು ಕಳೆದ 15 ದಿವಸದಿಂದ. ಈಗ ಒಂದು 3 ದಿವಸದ ಹಿಂದೆ ಮನೆಗೆ ಕರ್ಕೊಂಡು ಬರಲಾಗಿತ್ತು. ನಿನ್ನೆ ಅವರು ಮೃತಪಟ್ಟಿದ್ದಾರೆ. ಮತ್ತು ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿಕೊಂಡಂಥ ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆ ಅವರು ನಿನ್ನೆ ದಿನ ಲಿಂಗೈಕ್ಯರಾದಂಥ ವಿಚಾರವನ್ನು ತಿಳಿದು ಈ ನಾಡಿನ ಎಲ್ಲ ಜನತೆಗೆ ಬಹಳಷ್ಟು ದುಃಖವನ್ನು ಉಂಟು ಮಾಡ್ತಿ. ಬಹುಶಃ ಭೀಮಣ್ಣ ಖಂಡ್ರೆಯವರು ಒಬ್ಬ ವ್ಯಕ್ತಿಯಲ್ಲ, ಒಂದು ಮಹಾನ್ ಶಕ್ತಿಯಾಗಿ ಕೆಲಸ ಮಾಡಿದರು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ತುಳಿತಕ್ಕೆ ಒಳಗಾದಂಥ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದರು. ಮೇಲಾಗಿ ಒಂದು ಗ್ರಾಮೀಣ ಭಾಗದಿಂದ ಹುಟ್ಟು ಬೆಳೆದಂಥ ಭೀಮಣ್ಣ ಖಂಡ್ರೆಯವರು ಸಮಾಜಕ್ಕೆ, ಧರ್ಮಕ್ಕೆ ಹೀಗೆ ಹಲವಾರು ಗಣ್ಯರು ಅಂತಿಮ ದರ್ಶನವನ್ನು ಪಡೆದು, ಯಾಕೆಂದರೆ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಬೀದರ್ ಕರ್ನಾಟಕದಲ್ಲೇ ಇರಬೇಕು ಅಂತ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಕರ್ನಾಟಕದಲ್ಲೇ ಉಳಿಸಿದಂಥವ್ರು, ಅದಕ್ಕೆ ಹೋರಾಟವನ್ನು ಕೂಡ ಮಾಡಿದಂಥವ್ರು. ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಇವತ್ತು ಏನು ಒಂದು ನಿನ್ನೆ ನಿಧನ ಆಗಿದೆ. ನಿಜಕ್ಕೂ ಒಂದು ರೀತಿಯ ಬಾಲ್ಕಿಯ ಸ್ವರ್ಗದಲ್ಲಿ ಕುಟುಂಬಸ್ಥರಾಗಿರೋದು ಮತ್ತು ಬೆಂಬಲಿಗರು, ಅಭಿಮಾನಿಗಳು ಒಂದು ರೀತಿಯ ಭಾವುಕರಾಗಿ ಕಣ್ಣೀರ ಕೋಡಿ ಹರಿಸ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಬೆಳಗ್ಗೆ ಅಭಿಮಾನಿಗಳು ಕೂಡ ಕಣ್ಣೀರು ಹಾಕ್ತಾ ಇರುವಂಥದ್ದು ನೆನೆಸ್ಕೊಂಡು. ಯಾಕಂದರೆ ಅಷ್ಟರ ಮಟ್ಟಿಗೆ ಕ್ರಾಂತಿ ಮಾಡಿದಂಥ ಹುಟ್ಟು ಹೋರಾಟಗಾರರು ಇವತ್ತು ನಿಧನ ಆಗಿರೋದು ನಿಜಕ್ಕೂ ಒಂದು ರೀತಿಯ ಕಲ್ಯಾಣ ಕರ್ನಾಟಕ ಮತ್ತು ರಾಜ್ಯಾದ್ಯಂತ ಒಂದು ರೀತಿಯ ತುಂಬಲಾಗದ ನಷ್ಟ ಅನ್ನುವಂಥದ್ದು. ಹೀಗಾಗಿ ಜೊತೆಗೆ ನಮ್ಮ ಸಚಿವ ಈಶ್ವರ ಖಂಡ್ರೆ ಇದ್ದಾರೆ. ಅವ್ರು ಕೇಳೋಣ ಯಾವ ರೀತಿ ಒಂದು ಸಂಪ್ರದಾಯ ಪ್ರಕಾರ ಮತ್ತು ಏನೆಲ್ಲ ಪಾರ್ಥಿವ ಶರೀರ ದರ್ಶನಕ್ಕೆ ಏನೋ ಸರ್, ಪ್ರಮುಖವಾಗಿ ಇವ್ರ ತಂದೆಯವ್ರ ನಿಧನ ಆಗಿದೆ, ಭಾಳ ತುಂಬ ನಷ್ಟ ಆಗಿದೆ ಸರ್. ಏನು ಪಾರ್ಥಿವ ಶರೀರ ಯಾವ ರೀತಿ ಸರ್ ದರ್ಶನಕ್ಕೆ ಇರ್ತೀರಿ ಮತ್ತು ಯಾವ ವೀರಶೈವ ಪ್ರಕಾರ ಏನು ಮಾಡ್ತೀವಿ? ನೋಡಿ, ನಿನ್ನೆ ರಾತ್ರಿ 10:50 ಗಂಟೆಗೆ ನಮ್ಮ ತಂದೆಯವರಾದ ಶತಾಯುಷಿಗಳಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಇವತ್ತು ಸಾಯಂಕಾಲ 5 ಗಂಟೆಗೆ ನಮ್ಮ ತಾಯಿಯವರ ಸಮಾಧಿ ಪಕ್ಕದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಇವತ್ತು ಅವರು ಅನಾರೋಗ್ಯ ಆಗಿದ್ದಾಗಿನಿಂದ ಇಲ್ಲಿವರೆಗೆ ಸಾವಿರಾರು ಜನ ಬಂದು ಅವ್ರಿಗೆ ಭೇಟಿ ಕೊಟ್ಟು ಅವರ ಆರೋಗ್ಯ ವಿಚಾರಣೆ ಮಾಡಿ ಅವರು ಇನ್ನೂ ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನೋಂಥದ್ದು ಅವರೆಲ್ಲರ ಒಂದು ಬಯಕೆ ಆಗಿತ್ತು. ಅದು ಸುದೀರ್ಘವಾದಂಥ ಅವರು ಒಂದು ತುಂಬು ಜೀವನ ಅಂತ ಹೇಳ್ಬೋದು. ಸಾರ್ಥಕವಾದಂಥ ಬದುಕು